ಹಾಯ್ ಎಲ್ರಿಗೂ ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ಇವತ್ತು ಸಂಡೇ, ಒಂದು ಲಾಗ್ ಮಾಡುವ ಅಂತ ಇತ್ತು. ವಾರದಲ್ಲಿ ಒಂದೆರಡು ಲಾಗ್ ಮಾಡಿದರೆ ನನಗೆ ಒಳ್ಳೆಯದಾಗ್ತದೆ. ಇಲ್ಲದಿದ್ದರೆ ನಾವು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕಾಗ್ತದೆ, ಇಲ್ಲಾಂದರೆ ಅದು ಡೌನ್ ಆಗ್ತದೆ. ಸೊ ಹಾಗೆ ಸಂಡೇದೊಂದು ಲಾಗ್ ಮಾಡುವಂತ. ಹಾಗೆ ಇದು ಸ್ಟಾರ್ಟ್ ಮಾಡಲಿಕ್ಕೆ ಹೋಗಿ ತುಳುವಿದ್ದು ಡೌನ್ ಆಗ್ತುಂಟು. ಅಂದರೆ ಹಾಗಲ್ಲ, ಏನಂತ ಹೇಳಿದ್ರೆ ಟೈಮ್ ಎರಡಕ್ಕೆ ಕೊಡಬೇಕು. ಮತ್ತು ನನ್ನ ಜಾಬ್ ಇದು ಸಹ ನೋಡ್ಕೊಳ್ಬೇಕು, ಮತ್ತು ನನ್ನದು ಇಂಟರ್ವ್ಯೂ ಎಲ್ಲ ಇರ್ತದಲ್ಲ ಅದನ್ನು ಸಹ ನೋಡ್ಕೊಳ್ಬೇಕು. ಸೊ ಹಾಗಾಗಿ ಇವಾಗ ಪಾರ್ಟ್ ಟೈಮ್ ಜಾಬ್ ಬೇರೆ ಸರ್ಚ್ ಮಾಡ್ತಾ ಇದ್ದೇನೆ. ಅದು ಆಲ್ಮೋಸ್ಟ್ ಓಕೆ ಅಂತ ಆಗಿದೆ, ನೋಡಬೇಕು ಏನಾಗ್ತದೆ ಅಂತ. ಸೊ ಹಾಗೆ ಫ್ರೀ ಇದ್ದಾಗ ಒಂದು ಲಾಗ್ ಮಾಡಿಬಿಡುವ ಅಂತ. ಸೊ ಇವತ್ತು ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಲೇಟ್ ಆಯಿತು. ಎಲ್ಲ ನಂದು ಡೈಲಿ ರೂಟೀನ್ ಟೈಪೇ ಮಾಡೋದು. ಅಂದರೆ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರ್ತದೆ. ಅಡುಗೆ ಅಂದರೆ ಸಪ್ರೇಟ್ ಒಂದೇ ಕಂಟೆಂಟನ್ನು ತೆಗೆದು ಮಾಡೋದು ಆ ಥರ ಏನೋ ಸದ್ಯಕ್ಕೆ ಮಾಡ್ತಿಲ್ಲ ನಾನು. ನೆಕ್ಸ್ಟ್ ನೋಡುವ, ಟೈಮ್ ಸಿಕ್ಕಿದರೆ ಮಾಡೋದು. ಒಂದರಲ್ಲೆಲ್ಲ ಅಡುಗೆ ಸಹ ಅದರಲ್ಲೇ ಅಪ್ಲೋಡ್ ಮಾಡ್ತೇನೆ ಲಾಗಲ್ಲಿ. ಸೊ ಹಾಗೆ ಒಂದು 10ರಿಂದ 20 ನಿಮಿಷದ ಒಳಗಿರ್ಬೋದು ನನ್ನ ಲಾಗ್. ಹಾಗೆ ನನ್ನದೆಲ್ಲ ಲಾಗೆಲ್ಲ ಚೆಂದ ಆಗ್ತದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಇವಾಗ ಅಮ್ಮ ಇವತ್ತು ನಮ್ಮ ಇದು ಗ್ರಾಮ ಪಂಚಾಯಿತಿಯಲ್ಲಿ ಏನೋ ಮಹಾಸಭೆ ಉಂಟು. ಹಾಗೆ ಆ ಕಡೆ ಹೋಗಿದ್ದಾರೆ. ಅಂದರೆ ಅಲ್ಲಿ ಎಂಥ ಸೌಲಭ್ಯ ಎಲ್ಲ ಸಿಗ್ತದೆ ಮತ್ತು ಒಂದು ಸ್ವಲ್ಪ ಮಾಹಿತಿ ಎಲ್ಲ ಕೊಡ್ತಾರಲ್ಲ, ಹಾಗೆ ಅಮ್ಮ ಆ ಕಡೆ ಹೋಗಿದ್ದಾರೆ. ಆಗಲೇ ಸ್ಟಾರ್ಟ್ ಮಾಡಬೇಕು ಅಂತಿದ್ದೆ ಅಮ್ಮ ಇರಬೇಕಾದ್ರೆ. ಮತ್ತು ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿಕೊಂಡು ಇನ್ನೂ ಸಹ ಕೆಲಸ ಬಾಕಿ ಉಂಟು. ಇದು ಅಡಿಕೆ ಸ್ವಲ್ಪ ರೋಗದ್ದು ಬಿದ್ದಿದೆಯಲ್ಲ, ಮನೆ ತೋರಿಸಿದೆಲ್ಲ ಅದೆಲ್ಲ ಇದಾಗಿದೆ ಅಂತ, ಸ್ವಲ್ಪ ಒಣಗಿದೆ ಈಗ. ಅದನ್ನು ಒಂದು ಸ್ವಲ್ಪ ಇವತ್ತು ನಾನು ಫ್ರೀ ಇದ್ದಲ್ಲ, ಸೊ ಹಾಗೆ ಅದನ್ನು ಚೆಲ್ಲಿಬಿಟ್ಟು ಅಂತ ಹೇಳಿದರು. ಹಾಗೆ ಅದನ್ನು ಚೆಲ್ಲಬೇಕಷ್ಟೇ. ಮತ್ತು ಇವತ್ತು ರಾತ್ರಿ ಅಜ್ಜನ ಕಟ್ಟಿಗೆ ಹೋಗ್ಲಿಕ್ಕೆ ಉಂಟು. ನೋಡಬೇಕು ಏನೆಲ್ಲ ಆಗ್ತದೆ ಅಂತ. ಸೊ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ಹಾಕ್ತೇನೆ ಆಯಿತಾ. ಹಾಗೆ ಇವಾಗ ನಮಗೆ ಮೊನ್ನೆಯಿಂದ ನಾವು ರೇಷನ್ ಅಕ್ಕಿ ಊಟ ಮಾಡ್ತಿರೋದು. ಅಂದರೆ ಅದು ಕುಚ್ಚಲಕ್ಕಿ, ನಾವು ಡೈಲಿ ಕುಚ್ಚಲಕ್ಕಿ ಅಂಗಡಿದ್ದು ತಗೊಂಡು ಯೂಸ್ ಮಾಡೋದು. ಹಾಗೆ ಈ ಸತಿ ನಾವು ರೇಷನ್ ಅಕ್ಕಿದೆ ಊಟ ಮಾಡ್ತಿದ್ದೇವೆ. ಅಂದರೆ ಸ್ವಲ್ಪ ಖರ್ಚೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡುವಂತ. ಅಕ್ಕಂದು ಮದುವೆ ಎಲ್ಲ ಆಯ್ತಲ್ಲ, ಸೊ ಹಾಗೆ ಒಂದು ಸ್ವಲ್ಪ ಕೈ ಸಾಲ ಎಲ್ಲ ಉಂಟು. ಹಾಗೆ ಅದೆಲ್ಲ ಪೆಂಡಿಂಗ್ ಇರ್ತದಲ್ಲ, ಅದನ್ನೆಲ್ಲ ಕೊಡಬೇಕಾದ್ರೆ ನಾವು ಜಾಲಿ ಮಾಡ್ಕೊಂಡಿದ್ರೆ ಅದನ್ನು ಕೊಡಲಿಕ್ಕೆಲ್ಲ ಆಗೋದಿಲ್ಲ. ಮತ್ತು ಖರ್ಚು ಸ್ವಲ್ಪ ಇತಿಮಿತಿಯಲ್ಲಿ ಉಂಟು ಇವಾಗ. ನಾನು ತುಂಬ ಖರ್ಚು ಮಾಡ್ತೇನೆ. ನನ್ನ ಹತ್ರ ಒಂದು 500 ರೂಪಾಯಿ ಇದ್ದರೆ 500 ರೂಪಾಯಿ ಒಂದು 2 ವಾರಕ್ಕೆ ಬರ್ತದೆ ಅಷ್ಟೇ. ಹಾಗೆ ಅಂದರೆ ಅದು ನನ್ನ ಲೆಕ್ಕದಲ್ಲಿ ತುಂಬ ಖರ್ಚು. ಅದೇ ಅಮ್ಮನ ಲೆಕ್ಕದಲ್ಲಿ ಅದು ಇನ್ನೂ ತುಂಬ ಖರ್ಚು. ಅದೇ ಅಮ್ಮ ಅಷ್ಟು ಖರ್ಚು ಮಾಡೋದಿಲ್ಲ. ನನ್ನ ಮತ್ತು ಅಮ್ಮನ ಲೆಕ್ಕದಲ್ಲಿ ತುಂಬ ಖರ್ಚು. ಅದೇ ಅಮ್ಮ ಅಷ್ಟು 500 ರೂಪಾಯಿ ಸುಮ್ಮನೆ ಎಲ್ಲ ಖರ್ಚು ಮಾಡೋದಿಲ್ಲ. ಹಾಗೆ ಕೆಲವೊಬ್ಬರಿಗೆ 500 ರೂಪಾಯಿ ದಿನಕ್ಕೆ ಬೇಕಾಗ್ತದೆ. ನನಗೆ 500 ರೂಪಾಯಿ ಒಂದು 2 ವಾರ ಆದರೂ ಮೇಂಟೈನ್ ಮಾಡ್ತೇನೆ 500 ರೂಪಾಯಲ್ಲಿ. ಅಂದರೆ ಎಂತ ಇರೋದಿಲ್ಲಲ್ಲ, ನಾನು ತಿನ್ನೋದಕ್ಕೆ ಮಾತ್ರ ಜಾಸ್ತಿ ಯೂಸ್ ಮಾಡೋದು. ನಾನು ತಿಂದರೆ ಒಂದು ಶವರ್ಮ ತಿಂತೇನೆ ವಾರಕ್ಕೆ ಒಂದು ಸರ್ತಿ ಹೀಗೆ. ಮತ್ತು ಚಾಕ್ಲೇಟ್ಸ್, ಬಿಸ್ಕೆಟ್ ಈ ಥರ ಏನಾದರೂ ತಗೊಳ್ತೇವೆ. ಅದಕ್ಕೆ ಎಷ್ಟು 10 ರೂಪಾಯಿ, 5 ರೂಪಾಯಿ, 1 ರೂಪಾಯಿ ಹಾಗೆಲ್ಲ ಇರ್ತದಲ್ಲ, ಸ್ವಲ್ಪ ಕಡಿಮೆ ಕಾಸ್ಟ್ ಎಲ್ಲ ಅದಕ್ಕೆ. ಹಾಗೆ ಇವಾಗ ಅದೇ ಊಟ ಎಲ್ಲ ಆಗಬೇಕಷ್ಟೇ. 12 ಆಯಿತು ಗಂಟೆ. ಅದು ಬೇಗ ಬೇಯ್ತದೆ. ಮತ್ತು ಒಂದು ಸ್ವಲ್ಪ ಬೇಗ ನಾವು ಅದನ್ನು ತೆಗೆದ್ರೂ ಕೂಡ ಮತ್ತು ನುಂಗ್ಲಿಕ್ಕೆ ಕಷ್ಟ ಆಗ್ತದೆ ರೇಷನ್ ಅಕ್ಕಿದು. ಮತ್ತು ಸ್ವಲ್ಪ ಲೇಟ್ ಆದರೆ ಅದು ಎಂಥ ಪಿಚಿ ಅಂತ ಹೇಳ್ತಾರಲ್ಲ, ಹಾಗೆ ಆಗಿ ಹೋಗ್ತದೆ. ಮತ್ತೆಂತ ಮಾಡೋದು. ಹಾಗೆ ಅದನ್ನು ಗಡಿ ನೋಡ್ಕೊಂಡಿರಬೇಕು. ಹಾಗೆ ನಾನು ನೋಡಿ ಬಿಡ್ತೇನೆ. ಮತ್ತು ನಮಗೆ ಒಂದು ಹುಲ್ಲಿನ, ನೀವೆಲ್ಲ ಅದನ್ನು ಹುಲ್ಲು ಅಂತಲೇ ಅಂದ್ಕೊಳ್ಬೋದು, ಅದು ಹಳ್ಳದ ಬದಿಯಲ್ಲೆಲ್ಲ ಇರ್ತದೆ, ಚಿರ್ಮೆ ಅಂತ. ಅದರದ್ದು ನಾವು ಪಲ್ಯ ಮಾಡ್ತೇವೆ. ಅದು ಇವತ್ತು ಪಲ್ಯ. ನಾನು ಮತ್ತೆ ಹಳ್ಳ ಕರೆಗೆ ಹೋದರೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇರ್ತದೆ ಅದು ಅಂತ. ಅದೇ ಪಲ್ಯ ಮಾಡಿದ್ದೇವೆ ಇವತ್ತು. ಜಸ್ಟ್ ಎಲ್ಲ ನಾವು ಹರಿವೆ ಪಲ್ಯ ಯಾವ ರೀತಿ ಮಾಡ್ತೇವಲ್ಲ, ಸೊ ಅದೇ ರೀತಿಯಾಗಿ ಮಾಡಲಿಕ್ಕೆ ತೋರಿಸ್ತೇನೆ. ಮತ್ತು ಆ ಥರದ್ದು ಬೇರೆ ಬೇರೆ ಹುಲ್ಲು ಬರ್ತದೆ, ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಅದು ಹೇಗುಂಟು ಗೊತ್ತಾ ಹುಲ್ಲು, ಡೆಕೋರೇಷನ್ಗೆ ಕೆಲವೊಬ್ಬರು ಡೆಕೋರೇಷನ್ ಅಂದರೆ ಹೂಗುಚ್ಚ ಸ್ಪರ್ಧೆ ಮಾಡ್ತಾರಲ್ಲ, ಸೊ ಆವಾಗ ಅದನ್ನು ಯೂಸ್ ಮಾಡ್ತಾರೆ. ಅಂದರೆ ನಮ್ಮ ಕಾಲೇಜಲ್ಲೆಲ್ಲ ಯೂಸ್ ಮಾಡ್ತಿದ್ರು. ಅದೇ ರೀತಿ ಉಂಟು ಆ ಥರದ್ದು ಬೇರೆ ಬೇರೆ ಇದು ಅಂತ ತಳಿ ಉಂಟು ಸಸ್ಯದ್ದು. ಹಾಗೆ ಅದನ್ನು ನಾನು ಮತ್ತೆ ಎಲ್ಲಾದರೂ ಹಳ್ಳದ ಕರೆಗೆ ಹೋದರೆ ತೋರಿಸ್ತೇನೆ ಆಯಿತಾ. ಇವಾಗ ನಾನು ಹೋಗಿ ಒಮ್ಮೆ ಊಟ ಹೇಗಾಗಿದೆ ಅಂತ ನೋಡಿ ಬರ್ತೇನೆ. ಇಲ್ಲಿ ನೋಡಿ ಅಂತ ಅಮ್ಮ ಎಲ್ಲ ಒಣಗಲಿಕ್ಕೆ ಹಾಕಿದ್ದಾರೆ. ಇಷ್ಟು ಖಾಲಿ ಮಾಡಿದೆ, ಇನ್ನೆಷ್ಟುಂಟು ಚೊಲ್ಲಿಗೆ. ಇದು ಸಣ್ಣ ಅಡಿಕೆ ಎಲ್ಲ ಕೈಗೆ ಸಿಗೋದಿಲ್ಲ. ನಮ್ಮ ಕೈ ಇಷ್ಟು ದೊಡ್ಡದಿರುವಾಗ ಇಷ್ಟು ಸಣ್ಣ ಅಡಿಕೆಯನ್ನು ಹಿಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಚೊಲ್ಲಿ ಆಯಿತು, ಇನ್ನು ಸ್ವಲ್ಪ ಚೊಲ್ಲಬೇಕು. ನನ್ನದು ನೋಡಿ ಟೋಪ್ ಅದು ಭಾಗ ಆಗಿದೆ, ಹಾಗೆ ಅದರಲ್ಲಿ ಚೊಲ್ಲುವ ಅಂತ. ಬಿಸಿಲು ಸಹ ಇಲ್ಲ ಇವತ್ತು, ಮೋಡ. ನಮ್ಮದು ತುಳಸಿ ಗಿಡ ಸಹ ಸತ್ತೋಯ್ತು ಅಂತ. ಒಮ್ಮೆ ಚಿಗುರ್ತದೆ, ಒಮ್ಮೆ ಸಾಯ್ತದೆ.
1 kg ಆಗ್ಬೋದೇನೋ, ನೋಡಲಿಕ್ಕೆ ಮಾತ್ರ ಇಷ್ಟು, ಆದರೆ ಎಲ್ಲಾದರೂ 1 kg ಅಷ್ಟೇ. ಎಷ್ಟು ಕಾಯಿ ಆಯ್ತು ನೋಡಿ. ಕಾಯಿ ಅಡಿಕೆಯನ್ನು ಚೆಲ್ಲಿಗೂ ಆಗೋದಿಲ್ಲ. ಬಿಸಿಲಲ್ಲಿ ಕೂತು ಕೂತು ಸಾಕಾಗ್ತದೆ, ಕಣ್ಣೆಲ್ಲ ಎಂಥ ಮಯ ಆಗ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಆಗಿದೆ. ಸ್ವಲ್ಪ ಜೊಲ್ಲಿ ಆಯಿತು, ಸ್ವಲ್ಪ ಚೆಲ್ಲುದು. ಅಲ್ಲಿ ಬಿಸಿಲಲ್ಲ, ಹಾಗೆ ಅಲ್ಲಿ ನಮ್ಮದು ಸೌದೆಗೊಟ್ಟಿಗೆ ಉಂಟು ನೋಡಿ ಇಲ್ಲಿ ನೋಡಿ ಅಂತ ಇಷ್ಟಾಗಿದೆ. ಈ ಸಣ್ಣ ಸಣ್ಣ ಅಡಿಕೆಯನ್ನು ಚೊಲ್ಲಿಗೆ ಎಷ್ಟು ಹೊತ್ತು ಬೇಕು, ಇಷ್ಟನ್ನು ಚೊಲ್ಲಿಗೆ ಒಂದು ಅರ್ಧ ಗಂಟೆ ಬೇಕು. ಇಷ್ಟು ಸಣ್ಣ ಸಣ್ಣ ಅಡಿಕೆ ಕೈಯಲ್ಲೆಲ್ಲ ಮಣ್ಣಾಗಿದೆ, ಅದು ಅಡಿಕೆದು ಕೈ ತೊಳ್ದಾಗ್ತದೆ. ಹೇಳ್ಬೋದು ಯಾರಾದರೂ, ಕೈಯಲ್ಲಂತ ಎಷ್ಟು ಕೂಡ ಅದರಲ್ಲಿ ಉಂಟು ಲೋಕದ್ದು ಮಣ್ಣು ಅಂತ. ಹಾಗೆ ಇನ್ನು ಚೊಲ್ಲೋದು ಸ್ವಲ್ಪ ಮತ್ತೆ ವಿಡಿಯೋ ಮಾಡ್ತೇನೆ. ನನಗೆ ಸ್ವಲ್ಪ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಮಾತಾಡಬೇಕು. ಇವತ್ತು ಸಂಡೇ ಅಲ್ಲ, ಹಾಗೆ ಯಾವಾಗಲೂ ಸಿಗೋದಿಲ್ಲ ಮಾತಾಡಲಿಕ್ಕೆ. ಸಂಡೇ ಫ್ರೀ ಇರುವಾಗ ಮಾತಾಡೋದು, ನಾವು ನಮ್ಮವರು ಅಂತ ಬೇಕಲ್ಲ. ಹಾಗೆ ಎಡಗೈಯಲ್ಲಿ ಚೊಲ್ಲಿಗೆ ಆಗೋದಿಲ್ಲ, ಕತ್ತಿದಾಗ್ಬೋದು. ಇದು ನನಗೆ ಹೇಳಲಿಕ್ಕೆ ಮೊನ್ನೆ ಮರ್ತೋಯ್ತಿದ್ದು, ಬೆಳ್ಳಿದ್ದು ಮೊನ್ನೆ ಚೌತಿ ದಿನ ತಗೊಂಡಿದ್ದು. ಚೆಂದ ಉಂಟು. ಇದಕ್ಕೆ 550 ಎಷ್ಟು ಕೊಟ್ಟೆ. ಚೆಂದ ಉಂಟಾ ಹೇಳಿ, ನನಗೆ ಇಷ್ಟ ಆಯಿತು, ಹಾಗೆ ತಗೊಂಡಿದ್ದು. ನನ್ನ ಶೂ ನೋಡಿ ಕಪ್ಪಾಗಿ ಹೋಗಿದೆ, ನೀನು ತೊಳಿಬೇಕಷ್ಟೇ. ಚೆಂದ ಆದರೆ ತೊಳೆದು ಹಾಕ್ಕೊಂಡು ಹೋಗಬೇಕು, ಇಲ್ಲಾಂದರೆ ಅಲ್ಲೇ ಅದು ಅಂಥದ್ದು ಕಟ್ ಮಾಡಿದೆ ರಾಮ, ಅದು ಬಳ್ಳಿ ಹೋಗಿದೆ. ಇನ್ನೆಂತ ಮಾಡೋದು? ಶೈಲಿ ಅಲ್ಲ ಒಳಗಿಂದ ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ನೋಡಬೇಕಷ್ಟೆ. ಸಣ್ಣ ಆದರೆ ಅಲ್ಲಿ ತನಕ ಇದು ಮಾಡೋದು, ಮತ್ತು ಹಾಕೋದು, ಮತ್ತು ಅದನ್ನು ಸ್ವಲ್ಪ ಕಟ್ ಮಾಡಬೇಕು, ಆಗ ಸರಿ ಆಗ್ತದೆ. ಮಳೆ ಎಲ್ಲ ಮೊನ್ನೆ ಇತ್ತಲ್ಲ, ಹಾಗೆ ಪಾಚಿ ಹಿಡ್ದದ್ದು ಅದು ಇಲ್ಲಿ ಒಳಗೆಲ್ಲ ನೀರು ಬರ್ತಿತ್ತು. ಹಾಗೆ ಇನ್ನು ಸೆಗಣಿ ಗುಡಿಸಿದ್ರೆ ಸರಿ ಆಗ್ತದೆ. ಈ ಕಡೆ ನೋಡಿ ಇದು ಬೆಚ್ಚಿತ್ತಲ್ಲ, ಈ ಕಡೆ ನೋಡಿ ಸೆಗಣಿ ಗುಡಿಸಿದರೆ ಸರಿ ಆಗ್ತದೆ. ಇನ್ನು ಬಿಸಿಲು ಕಾಯಬೇಕಿಲ್ಲ, ಅಂದರೆ ವಾಪಸ್ ಜಾಸ್ತಿ ಆಗ್ತದೆ ಪಾಚಿ ಹಿಡಿದು. ನಮ್ಮದೆಲ್ಲ ಬಿಸಿನೀರು ಕಾಯಿಸ್ತದೆ. ಅದು ಆಚೆ ಮನೆ ನಾಯಿ ಉಂಟಲ್ಲ, ಅದು ಒಕ್ಕಿ ಹಾಕ್ತದೆ ಬೂದಿಯನ್ನು, ಹಾಗೆ ಅಮ್ಮ ಎಲ್ಲ ಅಡ್ಡ ಇಟ್ಟದಕ್ಕೆ. ಮಧ್ಯಾಹ್ನ ಊಟಕ್ಕೆ ನಮಗೆ ಆಮ್ಲೆಟ್ ಮತ್ತು ಇದು ಚಿರ್ಮೆದ್ದು ಪಲ್ಯ ಅಂತ ಹೇಳಿದಲ್ಲ. ಚಿರ್ಮೆದ್ದು ಪಲ್ಯ ಅಂದರೆ ಇದು ನೋಡಿ, ಹೀಗೆ ಆಗ್ತದೆ, ಕಾಣಲಿಕ್ಕೆ ಹೀಗೆ ಇರ್ತದೆ. ಈಗ ನನಗೆ ಮಧ್ಯಾಹ್ನ ಮೇಲೆ ಲಾಗಿ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ. ಇವಾಗ ನೈಟ್ ಕೊರಗಜ್ಜನಕಟ್ಟೆ ಕಡೆ ಹೋಗ್ಲಿಕ್ಕೆ ಉಂಟು. ಮಧ್ಯಾಹ್ನ ಮೇಲೆ ನಾನು ಅಡಿಕೆ ಚೊಲ್ಲಿಕೊಂಡಿದ್ದೆಲ್ಲ, ಹಾಗೆ ಆಗಲಿಲ್ಲ ಮಾಡಲಿಕ್ಕೆ, ಪೂರ್ತಿ ಆಗಲಿಲ್ಲ ಚೊಲ್ಲಿ ಕೂಡ. ಅಂದರೆ ಅದು ಕೈಗೆ ಸಿಗ್ತದೆ, ಹಾಗೆ ನಿಧಾನಕ್ಕೆ ಚೆಲ್ಲುದು. ಅಂದರೆ ಸಣ್ಣ ಸಣ್ಣ ಅಡಿಕೆ ಅಲ್ಲ, ಹಾಗೆ. ಇವಾಗ ತಲೆಗೆ ಎಣ್ಣೆ ಹಾಕಬೇಕು ಅಂತ ನಾನೊಂದು ಮೊನ್ನೆ ಬುಕ್ ಮಾಡಿದ್ದೆ. ಈಗಿಂತ ಮುಂಚೆ ನನ್ನ ಹೇರ್ ಸ್ವಲ್ಪ ಬೀಳ್ತಾ ಇತ್ತು, ಆಮೇಲೆ ಒಂಥರ ನೈಸ್ ಇರಲಿಲ್ಲ. ಅಂದರೆ ಮುಂಚೆ ನೈಸ್ ಇತ್ತು, ಸ್ವಲ್ಪ ಟೈಮ್ ಆದಮೇಲೆ ಒಂಥರ ದರ್ಗು ಮತ್ತು ಕೂದಲೆಲ್ಲ ಉದುರಲಿಕ್ಕೆ ಜಾಸ್ತಿ ಸ್ಟಾರ್ಟ್ ಆಯಿತು, ತಲೆ ಹೊಟ್ಟೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಹಾಕಿದ ಮೇಲೆ ಒಂದು ಸ್ವಲ್ಪ ಕಡಿಮೆ, ಇದೊಂದು 3-4 ಸತಿ ಹಾಕಿದಷ್ಟೇ. ಸೊ ನನಗೆ ಫುಲ್ ರಿಸಲ್ಟ್ ಸಿಕ್ಕಿದ ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೇನೆ ಯಾವ ಎಣ್ಣೆ ಹೇಗೆ ಅಂತ. ಹಾಗೆ ಬಬ್ಲಿ ಬಂದಿದ್ದೀನಿ ನೋಡಿ. ಒಯ್ ಒಯ್ ಹಾಗೆ ಇವಾಗ ಎಣ್ಣೆ ಹಾಕಬೇಕು. ಇವಾಗ 4:45 ನೈಟ್ ಹೋಗಬೇಕು ನೋಡಿ. ಬಬ್ಲು 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 ಹಿಂಗೆ ತುರಿಸ್ತಾ ಉಂಟು ಒಮ್ಮೆ. ಎಷ್ಟು ಬಬ್ಲಿದ್ದಾನೆ, ಹಾರಿದ್ರೆ ಎಲ್ಲ ಮಣ್ಣು ಮಾಡ್ತದೆ. ಬೇಕಾ ಎಣ್ಣೆ? ಎಣ್ಣೆ ಬೇಕು ನಿಮಗೆ? ಹಾಂ, ನೀವಿದ್ದಾರನೇ ಹಾಕುದೀಗ? ಇದನ್ನು ಫಾಸ್ಟ್ ಇರಬೇಕು ಈಗ.
ಇಲ್ಲಿ ನೋಡಿ ಅಂತೆ ಒಂದು ಸಾಸಿವೆದು ಗಿಡ ಉಂಟು. ಇದು ಅಕ್ಕನ ಮದುವೆ ಟೈಮಲ್ಲಿ ಎಂತಂತ ಹೇಳಿದ್ರೆ ನೀರೆಲ್ಲ ಈ ಕಡೆ ಚೆಲ್ಲಿದ್ರು, ಇಲ್ಲಿ ಅಡುಗೆ ಮಾಡಿದ್ವಿ ಆಯಿತಾ. ನೋಡಿ ಅದರದ್ದು ಅಡುಗೆ ಮಾಡಿದ್ದೆಲ್ಲ ಇಟ್ಟಿಗೆ ಇಲ್ಲಿ ಅಲ್ಲ ಒಳಗಡೆ ಮಾಡಿದ್ವಿ. ಹಾಗೆ ಇದು ಆವಾಗ ಗಿಡ ಅದ್ದು ಕಾಣಿಸ್ತದೆ. ನಮ್ಮ ಕಡೆ ಇದೆಲ್ಲ ಬೆಳೆಯುವುದಿಲ್ಲ ಆಯಿತಾ, ತನ್ನಷ್ಟಕ್ಕೆ ಬೆಳೆದದಲ್ಲ. ಹಾಂ ಅದೇ ಅಮ್ಮ ಸ್ಟೋರಿ ಹೇಳ್ತಿದ್ದಾರೆ ಹೀಗೀಗ ಆಯಿತು ಅಂತ. ಮತ್ತು ನಮ್ಮ ಮನೆಯಲ್ಲಿ ಇದುಂಟು ನೋಡಿ ತಾಂಬ್ರಾಣಿ, ಇದರದ್ದು ಮೊನ್ನೆ ಇದು ಮಾಡಿದ್ದೆ. ಎಂತ ಮಾಡಿದ್ದದಮ್ಮ ಮಾಡಿದ್ದದು? ಹಾಂ ಪೋಡಿ ಮಾಡಿದ್ದೆ. ಮತ್ತು ಇದುಂಟು ನೋಡಿ, ಇದರಲ್ಲಿ ಎಂತ ಕಾಯಿಸ್ಲಿಕ್ಕೆ ಆಗೋದಿಲ್ಲ ಆಯಿತಾ ಅಲೋವೆರಾದಲ್ಲಿ. ಮತ್ತು ನಮ್ಮ ಬಬ್ಲಿ ರಾಜ ಇದ್ದಾನೆ, ಅವನ ಜೊತೆ ಸ್ವಲ್ಪ ಕಾಂಕ್ರೀಟ್ ಎಲ್ಲ ಆಡಲಿಕ್ಕೆ ಉಂಟು ಒಮ್ಮೊಮ್ಮೆ ಅಲ್ಲನ. ಅಯ್ಯನ ಬಗ್ಗುರು ಅದು ಬಾಯಿ ಹಾಕೋದವನಿಗೆ ಜೋರು ಅಭ್ಯಾಸ ಆಯಿತಾ. ಈಗ ನೋಡುವ ಹಾಕ್ತಾನ ಬಾಯಿ ಅಂತ. ಡುಬು 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 ಡುಬು. ಇನ್ನು ಮಂಗಟ ನೋಡಿ, ಮಂಗಟಿ ನೋಡಿ ಅಣ್ಣ ಅಲ್ಲ ನೋಡಿ ಕ್ಲೀನ್ ಉಂಟು. ಅಲ್ಲಿ ಉಜ್ಜದಿತ್ತು ಅಲ್ಲೇನಾ, ಅಲ್ಲೇನು ಪೊಂಕರು ಬಬ್ಲು ಬಬ್ಲು. ಇಲ್ಲಿ ನೋಡಿ ನನ್ನ ಕಾಲನ್ನೇ ಅಮ್ಮ. ಬಬ್ಲಿ ಬಬ್ಲಿ ಬಬ್ಲು. ಅದನ್ನು ಹೀಗೆ ಆಟಾಡಿಸೋದು ನಾನು. ಇಲ್ಲಿ ಬಾರ. ಅಯ್ಯ ಅದು ಕಚ್ಚಲಿಕ್ಕೆ ಬರುತ್ತಂತ ಅದೇ ಭಯ. ಇದಾಯ್ತಾ ಮೋಂಚು ಕುಮಾರ್ ಇಲ್ಲಿ ನೋಡ. ಅದು ನೋಡಿ ಬಾಯಿ ಹಾಕ್ಲಿಕ್ಕೆ ನೋಡುದು ಆಯಿತಾ. ಭಾರಿ ಜೋರುಂಟು, ಭಾರಿ ಜೋರುಂಟು. ನನಗೆ ನಾನು ಅದಕ್ಕಿಂತ ದೊಡ್ಡ ಉಪದ್ರದ ಮಾರಿ, ನನಗೆ ಚಂದ ಉಪದ್ರ ಮಾಡಲಿಕ್ಕೆ. ತುಪ್ಪ, ರೊಟ್ಟಿ, ಬಿಚ್ಚಲಯ್ಯ ರಪ್ಪ, ಅವಳಿಗೆ ಊಟ. ಅದೆಂತ ಬೂತಾಯಿ, ಅದೆಂತ ಆಗೋದಿಲ್ಲ. ಅದೆಂತ ಹಾಂ ಮೀನು ಮತ್ತು ಊಟ. ನನಗೆ ತುಪ್ಪ ಇತ್ತು ಮತ್ತು ಇದು ರೊಟ್ಟಿ, ಅದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಬಂದಿದ್ದೇನೆ. ನಾನು ನನ್ನ ಫೋನ್ಪೇ ಮಾಡಿ ಇಷ್ಟನ್ನು ತೆಗೆದುಕೊಟ್ಟ 2 ಚೋಕೋಬಾರ್ ಮತ್ತು ಒಂದು ನಂದಿನಿದು ಪೇಡ. ನನ್ನ ಫೇವ್ರೆಟ್ ಆಯಿತಾ ನಂದಿನಿ ಪೇಡ, ಹಾಗೆ ಅವನು ತೆಗೆದುಕೊಟ್ಟಿದ್ದು. ಹಲೋ ಗೈಸ್, ನಾನು ಇವಾಗ ಆಫೀಸಲ್ಲಿದ್ದೇನೆ. ನಿನ್ನೆ ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೇನೆ. ಅಂದರೆ ನಿನ್ನೆ ನೈಟ್ ಕೊರಗಜ್ಜನಲ್ಲಿಗೆ ಹೋಗಿ ಅಲ್ಲಿ ವೀಡಿಯೋ ಮಾಡಲಿಕ್ಕೂ ಮಾಡ್ತಾಯಿತ್ತು ನನಗೆ. ಹಾಗೆ ನಿನ್ನೆದು ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಬೆಳಿಗ್ಗೆನೇ ಮಾಡಬೇಕು ಅಂದ್ಕೊಂಡೆ, ಮತ್ತು ಅದು ಲೆಂದಿ ಆಗ್ತದೆ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಾನು ಜೊತೆ ಇದ್ದ ಒಬ್ಬಳು ಸ್ಟಾಪ್ ಹೋದ್ಲು ಮನೆಗೆ. ಅಂದರೆ 4 ಗಂಟೆಗೆ ಹೋಗೋದು, ಅವಳಿಗೆ ಮತ್ತು ಬಸ್ ಇಲ್ಲ. ಹಾಗೆ ಅವಳಿದ್ರೆ ಒಂದು ಸ್ವಲ್ಪ ಜಾಲಿ ಆಗ್ತದೆ ಲಾಗ್ ಎಲ್ಲ ಮಾಡಲಿಕ್ಕೆ. ಹಾಗೆ ನೆಕ್ಸ್ಟ್ ಲಾಗಲ್ಲಿ ಎಲ್ಲ ಅವಳನ್ನು ತೋರಿಸಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ ಈಗ. ಹಾಗೆ ಬೋರ್ ಆಗ್ತದೆ ಅಂತ ಹೇಳಿ ನನ್ನ ಲಾಗೆಲ್ಲ. ಸೊ ಹಾಗೆ ಮತ್ತೆಂತಂತು. ಮತ್ತು ಇವತ್ತು ಊಟ ಮಾಡುವಾಗ ಚಹಾ ಕುಡಿಯುವಾಗ ಬೆಳಿಗ್ಗೆ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ, ಮತ್ತು ಸ್ವಲ್ಪ ಲೇಟ್ಸ್ ಆಯಿತು. ಮತ್ತು ನಾಳೆಯಿಂದ ಕಂಟಿನ್ಯೂ ಮಾಡುವ ಅಂತ ಹೇಳಿ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಹಾಗೆ ಟೈಮ್ ಸಾಕಾಗ್ತಾ ಇಲ್ಲ. ಈಗ ನಾನು ಪಾರ್ಟ್ ಟೈಮ್ ಜಾಬ್ ಬೇರೆ ತಗೊಂಡಿದ್ದೇನೆ ಒಂದು. ಸೊ ಅಷ್ಟೇ ಒಂದು ಖರ್ಚು ಹೋಗಲಿ ಅಂತ ಹೇಳಿ ತಗೊಂಡಿದ್ದು. ಸೊ ಹಾಗೆಲ್ಲ ಕತೆ. ಹಾಗೆ ಇನ್ನು ಮನೆಗೆ ಹೊರಡಲಿಕ್ಕೆ ಇತ್ತು, ಇನ್ನೊಂದು 30-40 ಗಂಟೆ ಉಂಟು ಅಷ್ಟೇ ಟೈಮು. ಹೀಗೆ ಹೋಗುವಾಗ ಏನಾದರೂ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಿದರೆ ನಿಮಗೆಲ್ಲ ತೋರಿಸ್ತೇನೆ ಆಯಿತಾ. ನೋಡಿ, ಕೆಲವರೆಲ್ಲ ಪೇಟೆಯಲ್ಲಿ ಇರ್ತಾರೆ, ಅವರಿಗೆ ಹಳ್ಳಿ ಜನರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಆಮೇಲೆ ನೇಚರ್ ಅಂದರೆ ಇಷ್ಟೇ ಇರ್ತದೆ. ಹಾಗೆ ಇರುವವರಿಗೆಲ್ಲ ನೇಚರೆಲ್ಲ ತೋರಿಸ್ಕೊಂಡು ವೀಡಿಯೋ ಮಾಡ್ತಾ ಇರ್ತೇನೆ. ಓಕೆ, ಇವಾಗ ನನಗೆ ಸ್ವಲ್ಪ ವರ್ಕ್ ಉಂಟು, ಅದಾದಮೇಲೆ ನಾನು ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಎಲ್ಲ ವೀಡಿಯೋ ಮಾಡ್ತೇನೆ ಆಯಿತಾ. ಬಾಯ್. ಇದು ನಾನು ಹೋಗುವ ದಾರಿದ್ದು ವ್ಯೂ ಆಯಿತಾ. ಇದು ಕುಮಾರ ಪರ್ವತ. ಮತ್ತು ಮಳೆ ಎಲ್ಲ ಬಂದು ಚೆಂದ ಇತ್ತು ವೆದರ್. ಹಾಗೆ ಒಂದು ಕ್ಯಾಪ್ಚರ್ ಮಾಡಿ ನಿಮಗೊಂದು ತೋರಿಸುವ ಅಂತ ಹೇಳಿ. ಈ ಕಡೆ ಬಂದವರಿಗೆ ಗೊತ್ತಿರ್ಬೋದು, ಈ ಕಡೆ ತುಂಬ ಕಾಡೇ ಇರೋದು. ಉಡುಪಿ ದೇವಿ
ಆಯ್ತಾ ಮೂತಿಡ್ಲಿ ನೋಡಿ ಅಮ್ಮ ಅನ್ಬಾಕ್ಸ್ ಮಾಡ್ತಿದ್ದಾರೆ ಆಯಿತಾ. ಹಾಂ ಪಕ್ಕ ಹುಚ್ಚಲಿ ತಿರ್ತಿರ್ಲಿ ಎಂದು ನಮ್ಮ ಬಬ್ಲಿ ರಾಜ ರೆಡಿ ಇದ್ದಾನೆ ತಿನ್ನಲಿಕ್ಕೆ. ಅವನನ್ನು ಕಟ್ಟಿ ಹಾಕ್ತಾರೆ ಅಂತೇಳಿ ಇಲ್ಲಿಗೆ ಬರ್ತೈತಾ. ವಾವ್ ವಾವ್ ಇನ್ನು 10 ಪೀಸ್ ಕೇಕ್, 10 ಪೀಸ್ ಉಂಟಿದ್ರಲ್ಲಿ. 10ಕ್ಕೆ 60 ರೂಪಾಯಿ ಗೊತ್ತುಂಟಾ? ಎಂತ ರೇಟ್ ಮರ್ರೆ. ನಂದಿನಿ ಅವರೇ ಸ್ವಲ್ಪ ಕಡಿಮೆ ಮಾಡಿ ಆಯಿತಾ. ಇಲ್ಲಿ ನೋಡಿ 60 ರೂಪಾಯಿ. ಕಾಸ್ಟ್ಲಿ ಹೆವಿ ರೇಟ್ ಆಯಿತು ಇದು. ನನಗೆ ಇಷ್ಟ ಈ ಪೇಡ, ಅಂದರೆ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಇದು ಓಪನ್ ಮಾಡ್ತೇನೆ ಈಗ. ಮಾಡಿ ಓಪನ್ ಸ್ವಲ್ಪ ಸೈಡಿಂದ. ಅಮ್ಮನಿಗೆ ಕೈಯೆಲ್ಲ ನೋವು ಹಾಗೆ ಬಾಪಿದ್ದು ಅದೆಂತಂತೆಲ್ಲ ಹೇಳ್ತೇನೆ ನೆಕ್ಸ್ಟ್ ಆಯಿತಾ. ಇದು ಶಕ್ತಿ ಇಲ್ಲ ಕೈಯಲ್ಲಿ ಅಲ್ಲ, ಹೇಳಿ ಮಾರೈತಿ. ನೋಡಿ ರೆಡಿ ಆಯಿತು ಬೇಡ. ಅಮ್ಮ ಹೇಳುದು ಬಾಕ್ಸನ್ನು ಇಲ್ಲಿಟ್ಟಿದ್ದೀರಾ, ಇದನ್ನು ವಾಪಸ್ ಅವರಿಗೆ ಕೊಡು, ನಮಗೆ ಬೇಡ ಅಂತ ಹೇಳು ಅಂತ. ಇಲ್ಲಿ ಉಂಟಿದ್ದು ಬೇಡ, ಚುಪ್ಪ ಉಂಟು. ಆಸಮ್. ಮತ್ತೆ ಸಿಗುವ ಗೈಸ್. ನಮಗೆ ಊಟದ ಸಮಯ. ರೇಷನ್ ಅಕ್ಕಿದು ಊಟ ಮತ್ತು ಸ್ವಲ್ಪ ಮೀನಿದು ಸಾರಿತ್ತು. ನಾನು ತುಂಡು ತಿನ್ನೋದಿಲ್ಲ, ಅದು ಮಾಂಜಿ ಮೀನು ತಂದದ್ದು. ಹಾಗೆ ತುಂಡೆಲ್ಲ ಅಮ್ಮನಿಗೆ, ಸಾರೆಲ್ಲ ನನಗೆ. ಸಾರೆಲ್ಲ ಇಲ್ಲ, ಸ್ವಲ್ಪ